ಸರ್ ಅದೇ 15ನೇ ತಾರೀಕು ನಾವು ಯಾವುದೊಂದು ಡಿಸ್ಕಷನ್ ಕೊಡ್ತೀರಿ ಅಂತ ಹೇಳವ್ರೆ. ನಮ್ಗೆ ಅದ್ರ ಮೇಲೆ ನಂಬಿಕೆ ಇಲ್ಲ. ನಮ್ಗೆ ರೈತರ್ಕ ಬೆಂಬಲವಾಗಿ ನಿಮ್ಗೆ ಇದ್ದೀನಿ, ನಿಮ್ಮ ಭೂಮಿ ನಿಮ್ಗೆ ಉಳಿಸ್ಕೊಡ್ತೀರಿ ಅಂತ ಅವ್ರು ಹೇಳಿದರೆ ನಮ್ಗೆ ಸಂಪೂರ್ಣವಾಗಿ ಬೆಂಬಲ ಇರೋದು. ಏನೋ ಇನ್ನು ಅವ್ರನ್ನ ನಂಬಕ್ಕಾಗಲ್ಲ. ಇವ್ರು ಯಾಕಂದರೆ ರಾಜಕಾರಣಿಗಳು. ರೈತರು ಇವಾಗ ಬೇಕಾಗಿಲ್ಲ ಅವ್ರಿಗೆ. ರೈತರು ಬೇಕಾದಾಗ ಕೈ ಕಾಲು ಹಿಡಿತಾರ, ಅಕ್ಕ ಅಣ್ಣ ಅಂತಾರ. ಅದು ಬಿಟ್ಟು ರೈತರಿಗೆ ಸಹಾಯ ಮಾಡೋ ಜನಗಳಲ್ಲ ಅಂತ ನಂಗೆ ಅನಿಸ್ತೈತೆ. ನಮ್ಮ ವೇದನೆ, ನಮ್ಮ ಸಂಕಟ ಅವ್ರಿಗೆಲ್ಲ ನೋವಾಗಲಿ, ನಮ್ಮ ವೇದನೆನೂ ಅವ್ರಿಗೆ ನೋವಾಗಲಿ. ನಾವು ಅದೇ ಕೇಳ್ಕೊಳೋದು. ನಮ್ಮ ಭೂಮಿ ಮಾತ್ರ ನಮಗೆ ಬಿಡಲಿ, ನಾವಿನ್ನೇನು ಕೇಳೋದಿಲ್ಲ ಅಂತ ಹೇಳ್ತಾ ಇದ್ದೀನಿ ನಾವು. ಅಮ್ಮ, ಈ ಹೋರಾಟ ಇವತ್ತು ನಿನ್ನೆ ಇದಲ್ಲ, 1000ಕ್ಕೂ ಹೆಚ್ಚು ದಿನ ಆಯ್ತು. ಈಗಾಗಲೂ ಸರ್ಕಾರಕ್ಕೆ ನೀವು ಸಾಕಷ್ಟು ಮನವಿ ಮಾಡಿದ್ರಿ, ಸಿಎಂ ಈಗ ಬರೋ ಕೇಳಿದ್ರು. ಈ ಸಭೆಯಲ್ಲೂ ನಿಮ್ಗೆ ನ್ಯಾಯ ಸಿಗ್ಲಿಲ್ಲ ಅಂತ? ಇಲ್ಲ, ನಮ್ಗೆ ಸಿಕ್ಲಿಲ್ಲ. ಇವಾಗ 1186 ದಿನದಿಂದ ನಡೀತೈತೆ ನಮ್ದು. 1087 ದಿನ ಆಗೈತೆ ಇವತ್ಕ ಬಂದಾರೆಲ್ಲನು ಸಬೂಬ್ಗಳು ಹೇಳ್ತಾನೆ ಅವ್ರೆ, ನಮ್ಮನ್ನು ವಾಪಸ್ ಕಳಿಸ್ತಾನೆ ಅವ್ರೆ. ನಮ್ಮ ರೈತರೆಲ್ಲ ಅನ್ಕೊಂತಾರೆ ಹೋಗವ್ರೆ ನಮ್ಮ ಮುಖಸ್ಥರು ನಮಗೆ ಸಿಹಿ ಸುದ್ದಿ ತತ್ತಾರ ಅಂತ ಅವರು ಆಸೆಯಿಂದ ಇರ್ತಾರ. ಇವರು ನಮ್ಮ ಆಸೆಗಳೆಲ್ಲ ನಿರಾಸೆ ಮಾಡ್ತಾ ಇದ್ದಾರೆ ಹೊರತು ಮುಂದಿಗೆ ಡೇಟ್ಗಳು ಆಗ್ತಾನೆ ಹೋಗ್ತಾವ್ರೆ. ನಮ್ಗಂತ ಅವ್ರು ಸಿಹಿ ಸುದ್ದಿ ಕೊಡ್ತಾ ಇಲ್ಲ. ಈಗಾಗಲೇ KH ಮುನಿಯಪ್ಪರು ಸಾಕಷ್ಟು ಬಾರಿ ಸರ್ಕಾರಕ್ಕೆ ಮನವಿ ಮಾಡಿದ್ರು. ಅವ್ರೇನಾದ್ರೂ ನಿಮ್ಗೆ ಏನು ಸಹಾಯಕ್ಕೆ ಬಂದ್ರ? ಅವರು ಕೊಡಲ್ಲ. ಮುನಿಯಪ್ಪ ಅವ್ರ ಮನಸ್ಸಲ್ಲಿ ಏನಾಯ್ತು ಏನಿಲ್ಲ ನಮ್ಗಂತೂ ಗೊತ್ತಿಲ್ಲ. ಇಲ್ಲ, ನಮ್ಮ ದೇವನಹಳ್ಳಿ ತಾಲೂಕದ ಜಮೀನು ಏನಕ್ಕೆ ಇಷ್ಟು ಪಟ್ಟಾಗಿ ಮಾತಾಡ್ತಾವ್ರೆ, ಬಿಡೋದಿಲ್ಲ ಅಂತ ಹೇಳ್ತಾವ್ರೆ. ನಮ್ಗೆ ಏನಕ್ಕೂ ಗೊತ್ತಾಗ್ತಾ ಇಲ್ಲ. ಅವರು ಇತ್ತ ಅತ್ತ ಕೂಡ ಬೂದಳ್ಳಾಳಿಗಳಿದ್ದಂಗೆ ಅವ್ರಕ ಬೂದಳ್ಳಾಳಿಗಳಿಗೆ ಸಪೋರ್ಟ ಮಾಡ್ತಾವ್ರೆ ಅಷ್ಟೇ. ರೈತರಿಗೆ ಸಪೋರ್ಟ ಮಾಡ್ತಾ ಇಲ್ಲ ಅವರು. ಸಭೆ ಆರಂಭಕ್ಕೂ ಮುನ್ನ ನೀವು ಹೂ, ಹಣ್ಣು ಮತ್ತೆ ತರಕಾರಿಗಳನ್ನೆಲ್ಲ ತಂದಿದ್ರಿ. ಅವ್ರಿಗೆ ಏನ್ ತಂದು ಏನಂತ ಸಂದೇಶ ಕೊಟ್ರಿ? ಅವರು ನೋಡ್ಲಿ, ನಾವು ಬೆಳೆದಿರೋದು, ರೈತರು ಬೆಳೆದಿರೋದು ನೋಡ್ಲಿ, ಅದನ್ನ ನೋಡಿ ನಮ್ಗೆ ಸಂತೋಷ ಪಡಿಸ್ತಾರ ಅಂತೇಳಿ ನಾವು ತಂದು ಕೊಟ್ಟಿದ್ದೀರಿ. ನಾವು ಬೆಳೆದಿರೋ ಬೆಳೆಗಳೆಲ್ಲಾನು ಅವ್ರಿಗೆ ತಂದು ಕೊಟ್ಟಿದ್ದೀವಿ. ಜುಲೈ 15ಕ್ಕೆ ಡಿಸಿಷನ್ ಹೇಳ್ತೀನಿ ಅಂತಾರೆ. ಏನ್ ನಿರೀಕ್ಷೆ ಇದೆ ನಿಮಗೆ? ಸರ್, ಜುಲೈ 15ಕ್ಕೆ ನಿರೀಕ್ಷೆ ಕೊಡ್ತೀನಿ ಅಂತ ಹೇಳಿದ್ದಾರೆ. ಒಂದು ಪರವಾಗಿ ಸಿದ್ದರಾಮಯ್ಯನವರು ರೈತರ ಪರ ನಿಲ್ತೀನಿ ಅಂತ ಹೇಳಿದ್ದಾರೆ. ಇಷ್ಟು ದಿನದಿಂದ ಪರ ಇರಲಿಲ್ಲ. ಸಚಿವರು ಏನು ಮಾಡ್ತಾರೆ ಗೊತ್ತಿಲ್ಲ. ನಮಗೆ ಸಿದ್ದರಾಮಯ್ಯನವರು ಭರವಸೆ ಇದೆ. MB ಪಾಟೀಲ್ ಆಗಿರೋದು, KH ಮುನಿಯಪ್ಪನವರಾಗಿರ್ಬೋದು, ಅವ್ರ ಮೇಲೆ ಭರವಸೆ ಸ್ವಲ್ಪ ಕಮ್ಮಿ ಇದೆ. ಯಾಕಂದರೆ ಇಷ್ಟು ದಿನದಿಂದ ಅಧ್ಯಕ್ಷತೆಯಲ್ಲಿ ಆಗ್ತಾ ಇತ್ತು, ಎಲ್ಲ ಡೇಟ್ ಕೊಟ್ಕೊಂಡು ಬರ್ತಾ ಇದ್ರು. ಸಿದ್ದರಾಮಯ್ಯನ ಪರವಾಗಿ ಸ್ವಲ್ಪ ಅಭಿಪ್ರಾಯ ಇದೆ.